14 ಸೈಟ್ ಸಪರೇಟ್ ರಿಜಿಸ್ಟ್ರೇಷನ್ 14 ಕೂಡ ಒಂದೇ ದಿನದಲ್ಲಿ ಆಗಿರುವಂತದ್ದು 21/1/22 ತಾರೀಕು ಎಲ್ಲಾನು ಒಂದೇ ದಿನ ಹಕ್ಕುಪತ್ರ ಕೊಟ್ಬಿಟ್ಟವ್ರೆ. ಬಡವರಿಗೆ ಹಕ್ಕುಪತ್ರ ಬಡವರಿಗೆ ಹಕ್ಕುಪತ್ರ ಕೊಡಕ್ಕೆ ಸತಾಯಿಸ್ತಾರೆ. ಆದ್ರೆ ಸಿಎಂ ಅವರಿಗೆ ಒಂದೇ ದಿನ 14 ಸೈಟ್ ಕಂದಾಯ ಸಚಿವರು ಸಭಾಧ್ಯಕ್ಷರೇ 2024ನೇ ಸಾಲಿನ ಕರ್ನಾಟಕ ಭೂ ಕಂದಾಯ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಮಗೆ ಕರ್ನಾಟಕ ಭೂ ಕಂದಾಯ ವಿಧೇಯಕ ಏನಿದೆ ಇದು ನಮ್ಮ ಕಂದಾಯ ಇಲಾಖೆ ಅಧ್ಯಕ್ಷರೇ ಒಂದು ರೀತಿ ಲೇಔಟ್ ಪ್ಲಾನ್ ಅಪ್ರೂವಲ್ ಆಗಿದೆ ನೋಡಿ. ಇವ್ರ ಸೈಟ್ ಅಲಾಟ್ ಆಗಕ್ಕೆ ಮುಂಚೆ ಇವರಿಗೆ ಜಮೀನು ಕೊಡಕ್ಕೆ ಮುಂಚೆನೆ ಲೇಔಟ್ ಪ್ಲಾನ್ ಅಪ್ರೂವಲ್ ಮಾರ್ಕ್ ಮಾಡಿದ್ದೀನಿ. ಕರ್ನಾಟಕ ಭೂ ಕಂದಾಯ ವಿಧೇಯಕ ಅದರಲ್ಲೂ ಕೂಡ ಸೈಟ್ ಆಗಿದೆ. ಏನಾಗಿದೆ 14 ಸೈಟ್ ಅದರಲ್ಲೂ ಕೂಡ ಆಗಿದೆ. ಲೇಔಟ್ ಪ್ಲಾನ್ ಅಪ್ರೂವ್ ಅಂತ ಜಮೀನನ್ನ ಮುಖ್ಯಮಂತ್ರಿಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇದು ನ್ಯಾಯನಾ? ಈ ಹಿಂದೆ ಆಡಳಿತ ಸುಧಾರಣಾ ಆಯೋಗಗಳು ಇದು ನ್ಯಾಯನಾ? ರಾಜ್ಯದಲ್ಲಿ ಪ್ರಧಾನ ಕಾರ್ಯದರ್ಶಿಯವರ ಕೆಳಗೆ ಒಂದು ಕಂದಾಯ ಆಯುಕ್ತಾಲಯ ಇರಬೇಕು ಅಂತೇಳಿ, ರೆವಿನ್ಯೂ ಕಮಿಷನರೇಟ್ ಇರಬೇಕು ಅಂತೇಳಿ ಅನೇಕ ಆಯೋಗಗಳು ಶಿಫಾರಸ್ ಮಾಡಿದ್ದಾವೆ. ಸರ್ಕಾರದ ನಾನಾ ಇಲಾಖೆಗಳಲ್ಲಿ ಆಯುಕ್ತರು ಇದ್ದಾರೆ. ಆದರೆ ಬಹಳ ಕೆಲಸ ಕಾರ್ಯ ಇರುವಂತಹ ಮತ್ತು ಬಹಳ ಮಹತ್ವ ಇರ್ತಕ್ಕಂಥ ಕಂದಾಯ ಇಲಾಖೆಯಲ್ಲೇ ನಮಗೆ ಆಯುಕ್ತಾಲಯ ಇಲ್ಲ. ಹಾಗಾಗಿ ನಮ್ಮ ಸರ್ಕಾರ ಬಂದ ತಕ್ಷಣ ಈ ನ್ಯೂನತೆಯನ್ನು ಸರಿಪಡಿಸಬೇಕು. ಬಹಳ ಹಿಂದೆ ಅನೇಕ ಆಯೋಗಗಳ ಶಿಫಾರಸನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಕಂದಾಯ ಆಯುಕ್ತಾಲಯವನ್ನು ಸ್ಥಾಪನೆ ಮಾಡಿದ್ದೇವೆ. ಕಂದಾಯ ಆಯುಕ್ತರನ್ನು ಕೂಡ ನಾವು ನೇಮಕ ಮಾಡಿದ್ದೇವೆ. ಆದರೆ ನಮ್ಮ ಮೂಲ ಕಾನೂನೇನಿದೆ ಕರ್ನಾಟಕ ಭೂ ಕಂದಾಯ ವಿಧೇಯಕ, ಇದರಲ್ಲಿ ಕಂದಾಯ ಆಯುಕ್ತರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲದೆ ಇರುವುದರಿಂದ ಅವರಿಗೆ ಕಾನೂನಿನ ಮಾನ್ಯತೆಯೂ ಸಹ ಇರಬೇಕು ಅಂತೇಳಿ ನಮ್ಮ ಮೂಲ ಕಾನೂನಿನಲ್ಲಿ ಕಂದಾಯ ಆಯುಕ್ತರು ಆಯುಕ್ತಾಲಯದ ಬಗ್ಗೆ ಅವರ ಹೆಸರನ್ನ ಅಲ್ಲಿ ಸೇರಿಸುವಂತ ಅದಕ್ಕೆ ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದಿದ್ದೇವೆ. ಯಾಕಂದ್ರೆ ಕಂದಾಯ ಆಯುಕ್ತರಿಗೆ ಮತ್ತು ಆಯುಕ್ತಾಲಯಕ್ಕೆ ಕಾನೂನು ಮಾನ್ಯತೆ ಇರಬೇಕು ಅನ್ನೋ ಕಾರಣಕ್ಕೆ ಈ ತಿದ್ದುಪಡಿಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಇದು ಒಂದು ಆಡಳಿತ ಸುಧಾರಣೆಗಾಗಿ ಮತ್ತು ಒಳ್ಳೆ ಆಡಳಿತ ಕೊಡಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಸಣ್ಣ ಒಂದು ತಿದ್ದುಪಡಿ ಮಾಡಿರುವ ಆಯುಕ್ತಾಲಯಕ್ಕೆ ಕಾನೂನಿನ ಮಾನ್ಯತೆ ಕೊಡ್ತಾ ಇರ್ತಕ್ಕಂಥದ್ದು. ಇದನ್ನ ಮಂಜೂರಿಸಿ ಕೊಡಬೇಕು ಅಂತೇಳಿ ಸದನವನ್ನ ತಮ್ಮ ಮುಖಾಂತರ ಕೋರ್ತೇನೆ ಮಾನ್ಯ ಅಧ್ಯಕ್ಷ.